ನಮ್ಮ ಮಾಜಿ ಸಂಸದರಾದಂಥ ಮುನ್ಸಾಮಿ ಅವರು ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಒಂದು ನಿಮಿಷ. ಈ ದಿನ ಏನು ನಮ್ಮ ದಿನ್ನೂರು ಗ್ರಾಮದಲ್ಲಿ ಸುಮಾರು 700 ಎಕರೆ ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಹೇಳಿ ಅದರಲ್ಲಿ 120 ಎಕರೆ ಮಾತ್ರ ಇವತ್ತು ಡಮನೇಷನ್ ಮಾಡಕ್ಕೆ ಬಂದಿರತಕ್ಕಂಥ ಈ ಅರಣ್ಯ ಅಧಿಕಾರಿಗಳು ಅವ್ರ ಜೊತೆಯಲ್ಲಿ ನೀವು ಡಮನೇಷನ್ ಮಾಡ್ರಿ, ನಾವಿರ್ತೀರಿ, ಡಿಪಾರ್ಟ್ಮೆಂಟ್ ಅವರೆಲ್ಲ ನಾವು ಸಾಥ್ ಕೊಡ್ತೀರಿ ಅಂತೇಳಿ ನಮ್ಮ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ. ನಾನು ಅವ್ರನ್ನೆಲ್ಲ ಕ್ವಶನ್ ಮಾಡಕ್ಕೆ ಮೊದಲು ನಾನು ದಿನ್ನೂರು ಅವ್ರನ್ನ ಕ್ವಶನ್ ಮಾಡಬೇಕು ಅಂತ. ಯಾಕಂದರೆ ಸುಮಾರು ಸಲ ನಾವು ಹೋರಾಟಗಳು ಮಾಡಿದ್ದೀರಿ, JCBಗಳು ಇನ್ನೊಂದು ಮತ್ತೊಂದು ಬಂದಾಗ ಓಡಿಸಿದ್ದೀರಿ, ಅರೆಸ್ಟ್ ಆಗಿದ್ದೀರಿ, ಹಸುಗಳು ಕುರಿಗಳನ್ನೆಲ್ಲ ಹೊಡ್ಕೊಂಡು KRPM ಕಡೆ ವಿಧಾನಸೌಧ ಚಲೋ ಹೋರಾಟವನ್ನು ಮಾಡಿದ್ದೀರಿ, ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ದೀರಿ, ರೆವಿನ್ಯೂ ಮಂತ್ರಿಗಳನ್ನು ಕರೆದಿದ್ರಿ. ಅವಾಗ ಶ್ರೀನಿವಾಸ್ ಪ್ರಸಾದ್ ಅವರು ಇದ್ದರು, ಅದರಲ್ಲಿ ನಮ್ಮ CIT ಮುನ್ರಾಜಣ್ಣವರಿಂದ ಹಿಡಿದು ಅಶ್ವತ್ಥರಿಂದ ಹಿಡಿದು ಇವರಿಂದ ಹಿಡಿದು ಮೋಹನ್ ರಾಜಣ್ಣವರಿಂದ ಹಿಡಿದು ಎಲ್ಲರೂ ನಾವೆಲ್ಲ ಬರ್ತೀರಿ. ನಮ್ಮವ್ರು ಎಲ್ಲಿರ್ತಾರೋ, ಬಡ ದಲಿತ ರೈತರು ಎಲ್ಲಿರ್ತಾರೋ, ಬಡವರು ಎಲ್ಲಿರ್ತಾರೋ, ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲೆಲ್ಲ ನಾವು ಬರ್ತೀರಿ. ಆದರೆ ಈ ಊರಲ್ಲಿ ಇರ್ತಕ್ಕಂಥ ಲೀಡರ್ಗಳು ಮನೆ ಒಂದು 3 ಬಾಗ್ಲು, ಏನೇಳಿ ಮನೆ ಒಂದು 3 ಬಾಗ್ಲು. ಇಲ್ಲಿ ಮನೆಗಳನ್ನೆಲ್ಲ ಯಾರ್ಯಾರು ಮಾಡಿದ್ರು, ಜಮೀನುಗಳನ್ನೆಲ್ಲ ಯಾರ್ಯಾರು ಇದು ಮಾಡಿದ್ರು, ಇವತ್ತು ಅಲ್ಲಿ ವೆಂಕಟೇಶ್ ಅಲ್ಲಿ ನಿಂತಿದ್ದಾರೆ, ನಮ್ಮ ಸಂತೋಷ್ ಇದ್ದಾರೆ, ನಮ್ಮ ಅನೇಕ ಜನ ಲೀಡರ್ಗಳು ಇದೇ ಥರ ಅವರೇ. ಆ ಭಾಗದಲ್ಲಿ ನಮ್ಮ ಉಸ್ಮಾನ್ ಬಂದವರು ಆಲಿಜಾನಿಂದ ಹಿಡಿದು ಪ್ರತಿಯೊಬ್ಬರು ಅವ್ರು ಎಷ್ಟು ಮನೆಗಳಿದೆ ಇಲ್ಲಿ ದಿನ್ನೂರು ಗ್ರಾಮದಲ್ಲಿ, ಎಷ್ಟು ಜನ ಇದ್ದೀರಿ? ಒಂದು ಮನೆಕ ಮಕ್ಕಳನ್ನ ಇಲ್ಲಾಂದ್ರೆ ಯಜಮಾನರ ಕೆಲಸಕ್ಕೆ ಕಳಿಸ್ಬಿಟ್ಟು ಯಾರಾದರೂ ಒಬ್ಬರು ಇಲ್ಲಿ ಹೋರಾಟಕ್ಕೆ ಬಂದರೆ ನಾವು ಸಕ್ಸಸ್ ಆಗ್ತೀರಾ ಚಿನ್ನಿ? ಇಲ್ಲ ಸರ್. 3000 ಮನೆ ಇದೆ, 6000 ಜನ ಇರ್ಬೇಕಿಲ್ಲಿ. ಎಷ್ಟು? 6000 ಜನ. ಜಯಮ್ಮನವರಿಂದ ಹಿಡಿದು ಮುನ್ಕೃಷ್ಣನಿಂದ ಹಿಡಿದು ಪ್ರತಿಯೊಬ್ಬರು ನಾವೆಲ್ಲ ಒಂದೇ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಮಾತ್ರ ನಾವು ಇಲ್ಲಿ ಹೋರಾಟ ಸಕ್ಸಸ್ ಆಗೋದಕ್ಕೆ ಕಾರಣ. ಅದು ಬಿಟ್ಟು ನೀವು ಹೋಗ್ರಿ, ಎಲ್ಲ ಹೋರಾಟ ಮಾಡಿ ನೀವು ಓಡಿಸ್ರಿ, ಆಮೇಲೆ ನಾನು ಸೈಟ್ಗಳು ಮಾರ್ಕೊತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ದೂರ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಇದು ಸಕ್ಸಸ್ ಆಗಲ್ಲ. ಅಲ್ಲಿ ಯಾರು ಏನಾದ್ರು ತಿಳ್ಕೊಬೋದು, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಯಾರಾದರೂ ಇರ್ಬೋದು. ಎಲ್ಲಿ ಜನಕ್ಕೆ ಕಷ್ಟ ಇರುತ್ತೋ, ಎಲ್ಲಿ ನೊಂದವರು ಇರ್ತಾರೋ ಅಲ್ಲಿ ಎಲೆಕ್ಟೆಡ್ ಬಾಡೀಸ್ ಇರಬೇಕು. ಅದು ಯಾವುದೇ ಪಾರ್ಟಿಯವರು ಇರ್ಬೋದು. ನಮ್ಮ ಮನೆ ಹತ್ರ ಅಲ್ಗಿಗಳು ಎತ್ಕೊಂಬರ್ಲಿ, ಇವರು ಅಲ್ಲಿರೋ ನಮ್ಮನ್ನೆಲ್ಲ ಬಂದು ಅಲ್ಗಿಗಳು ಎತ್ಕೊಂಬಂದು ಕರ್ಕೊಂಬರ್ಲಿ, ದೀಪಗಳು ಎತ್ಕೊಂಡು ಆ ಲೆಕ್ಕಾಚಾರದಲ್ಲಿ ಕಾದ್ರೆ ಅವ್ರ ನಿಜವಾದ ಜನಪ್ರತಿನಿಧಿಗಳು ಅಲ್ವೇ ಅಲ್ಲ. ನಾನು ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಇಲ್ಲಿ ರೋಡು ವೆಹಿಕಲ್ಸ್ ಇನ್ನೊಂದು ಮತ್ತೊಂದು ಬಿಡೋದು ಇನ್ನೊಂದು ಮತ್ತೊಂದು ಏನು ಬೇಕಾಗಿಲ್ಲ. ಎಲ್ಲ ಬಂದ್ ಮಾಡಿ JCB ಎತ್ಕೊಂಡು ಅಲ್ಲಿ ತೋಡ್ರಿ, ಅಲ್ಲಿ ಎಲ್ಲಿ ಆಲಿಜನ್ ಮನೆ ಹತ್ರ ತೋಡ್ರಿ, ಅಲ್ಲಿ BPL ಮುಂದೆ JCB ಎತ್ಕೊಂಡು ತೋಡ್ರಿ. ರೋಡು ನಮ್ದೇ ಅಲ್ವಾ ಅದು? ಈ ಸರ್ಕಾರದವ್ರಿಗೆ ಮಾನವ ಮರ್ಯಾದೆ ಏನಾದ್ರೂ ಇದ್ರೆ 120 ಎಕರೆ ತೆರವು ಮಾಡಿಸೋದಕ್ಕೆ ಮೊದಲು ಆ ಕಂಟೈನರ್ ಕಾರ್ಪೊರೇಷನ್ ಇರ್ಬೋದು, ಮಾಲಕ್ಸ್ ಇರ್ಬೋದು, BPL ಇರ್ಬೋದು, ಎಲ್ಲ ಯಾವ್ದಾವ್ದು ಇಂಡಸ್ಟ್ರಿಯಲ್ ಏರಿಯಾ ಕೊಟ್ಟಿರ್ತಕ್ಕಂಥದ್ದು ಯಾವ್ದಾವ್ದು ಇದೆ ಗೂಡ್ ಶೆಡ್ ಎಲ್ಲ ತೆರವುಗೊಳಿಸ್ಬಿಟ್ಟು ಅದಾದ್ಮೇಲೆ ಇಲ್ಲಿ ಬರ್ಲಿಕ್ಕೆ ಕೊನೆಯಲ್ಲಿ. ಅದು ಬಿಟ್ಟು ಈ ಸರ್ಕಾರಗಳು ಯಾವುದೇ ಬಂದ್ರೇನು ಯಾರು ಬಡವರು ಇರ್ತಾರೆ, ಎಲ್ಲಾ ಜಾತಿ ಬಡವರು ಎಲ್ಲಿರ್ತಾರೆ, ಎಲ್ಲಿ SCಗಳಿರ್ತಾರೆ, ಈ SCಗಳು ಒಂಥರ ಏಡಿ ಕಾಯ್ತಾರ, ಈ ಕಪ್ಪೆ ತರ ಅನ್ನೋ ಲೆಕ್ಕಾಚಾರದಲ್ಲಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವ್ರು. ಏನ್ ಹೇಳಿ
ಹಿರೇಗೌಡಲ್ಲಿ ಕೈ ಕಿತ್ತ ತಕ್ಷಣ ಹತ್ ಕಡೆ ಇದ್ ಕಡೆ ಎಲ್ಲ ಹೋಗ್ಬಿಡ್ತಾವಲ್ಲ, ಆ ಲೆಕ್ಕಾಚಾರದಲ್ಲಿ ಇವ್ರು ಒಗ್ಗಟ್ಟಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ತಿಳ್ಕೊಂಡಿದ್ದಾರೆ. ದಯವಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾವು ನಿಂತಿದ್ದೀರಿ, ಸ್ವಲ್ಪ ಮನಸಾಕ್ಷಿನ ಕೊಂದ್ಕೊಂತೀರ ನೀವು. ಮನಸಾಕ್ಷಿಗೆ ಮೋಸ ಮಾಡಿದೆ ಈ ಗ್ರಾಮದಲ್ಲಿ ಇರ್ತಕ್ಕಂಥವರೆಲ್ಲ ಪ್ರತಿಯೊಬ್ರು ಯಾರೋ ಒಂದು 5-6 ಜನದ ಮೇಲೆ ಬೇಜಾರು ಮಾಡ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಮನೆಗಳನ್ನ ಒಕ್ಕಲೆಬ್ಸಂತ ಕೆಲಸಗಳನ್ನ ಮಾಡೋದಕ್ಕೆ ಬಂದಿರತಕ್ಕಂಥ ಈ ಸರ್ಕಾರದ ವಿರುದ್ಧವಾಗಿ, ಈ ಅಧಿಕಾರಿಗಳ ವಿರುದ್ಧವಾಗಿ ನಾವು ಹೋರಾಟ ಒಗ್ಗಟ್ಟಾಗಿ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬಿಟ್ಟಾರ ಮಹಾಯವರು? ಏನ್ ಮಾಡ್ಬಿಟ್ಟಾರ? ಏನ್ ಸಾಯಿಸ್ಬಿಡ್ತಾರ? ಏನ್ ಬಂದೇನ ಸಾಯಿಸ್ಬಿಡ್ತಾರ? ನಾವು ರೆಡಿ. ನಾವು ಬಂದಿರೋರು ಎಲ್ಲ ಹೋರಾಟಗಾರರು, ನಾವೆಲ್ಲ ಲಾಠಿ ಚಾರ್ಜ್ಗಳು, ಇನ್ನೊಂದು ಮತ್ತೊಂದು ಜೈಲುಗಳಿಗೆ ಎಲ್ಲ ಮಾಡ್ಕೊಂಡ್ ಬಂದಿದ್ದೀರಿ. ನೀವು ರೆಡಿನಾ? ನೀವು ರೆಡಿ ಅಂದ್ರೆ ಅಲ್ಲೆಲ್ಲೆಲ್ಲ ನಿಂತ್ಕೊಂಡಿದ್ದೀರಲ್ಲ ಅವರೆಲ್ಲ ಇಲ್ಲಿ ಬರ್ಬೇಕು. ಅಲ್ಲೆಲ್ಲ ಮನೆಗಳ ಹತ್ರ ನಿಂತ್ಕೊಂಡಿದ್ದೀರಲ್ಲ ಅವರೆಲ್ಲ ಇಲ್ಲಿ ಬರ್ಬೇಕು. ಆ ಯಾವ JCB ಇದೆ, ಯಾರು ನಿಮ್ ಮನೆಗಳಲ್ಲಿ ತಾಯಿ ಇರ್ಬೇಕು, ತಂದೆ ಇರ್ಬೋದು, ಮಕ್ಳು ಇರ್ಬೋದು, ಹೆಂಡತಿ ಇರ್ಬೋದು, ಅಕ್ಕ ತಂಗಿಯರು ಇರ್ಬೋದು, ಪ್ರತಿಯೊಬ್ರು ಪ್ರತಿಯೊಂದು ಕಮ್ಯುನಿಟಿ ಅವರು ಇಲ್ಲಿ ಎಲ್ಲಾರು ಮನೆಗಳಲ್ಲಿ ಇರ್ತಕ್ಕಂಥವ್ರನ್ನ ಈಗ ಇಲ್ಲಿ ಕರೆಸ್ಬೇಕು. ಇಲ್ಲಿ ಕರೆಸಿ ನಿಲ್ಸ್ಕೊಂಡ್ರೆ ನಾವು ಹೋರಾಟ ಮಾಡಿ ಆ JCBಗಳನ್ನ ಇನ್ನೊಂದು ಮತ್ತೊಂದು ವಾಪಸ್ ಕಳ್ಸೋದು ನಮ್ಗೆ ಯಾವ ಲೆಕ್ಕನೂ ಇಲ್ಲ. ಏನೇಳೆ ಯಾವ ಲೆಕ್ಕನೂ ಇಲ್ಲ. ನೀವು ಒಗ್ಗಟ್ಟಾಗಿಲ್ಲ ಅಂದ್ರೆ ನಾವ್ ಇಲ್ಲೇ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾನೆ ಇರ್ತೀರಿ. ಅವ್ರ ಹಿಂದ್ಗಡೆ ಅಲ್ಲಿ ಒಂದೊಂದು ಎಕರೆಯಲ್ಲಿ ಡೆಮಾಲಿಷನ್ ಮಾಡ್ತಾನೆ ಇರ್ತೀರಿ. ಇಲ್ಲಿ ಸುಮಾರು ಜನ ಮನೆಗಳು ಕಟ್ಕೊಂಡಿದ್ದೀರಿ. ನೀವು ಯೋಚನೆ ಮಾಡ್ಬೇಕು. ಹಜರತ್ ಅವರು ಇವರೆಲ್ಲ ಬಂದಿದ್ದಾರೆ, ರಫೀಕ್ ಅವ್ರು ಕೇಳ್ಬಿಡು, ಮನೆಯಾಗ ಹೆಂಡತಿ ಮಕ್ಕಳನ್ನೆಲ್ಲ ಅಲ್ಲಿ ಕೂರಿಸ್ಬಿಟ್ಟು ಒಬ್ರು ಇಲ್ಲಿ ಬಂದು ನಿಂತ್ಕೊಳ್ಳೋದಲ್ಲ, ಎಲ್ಲಾರನ್ನು ಜೊತೆಲಿ ಬಂದು ಇಲ್ಲಿ ನಿಂತ್ಕೊಳ್ಳೋದಾದ್ರೆ, ಎಲ್ಲಾರನ್ನು ಬಂದು ಇಲ್ಲಿ ಜೊತೆಲಿ ನಮ್ಮ ಜೊತೆಲಿ ಹೋರಾಟಕ್ಕೆ ರೋಡಲ್ಲಿ ನಿಂತ್ಕೊಳ್ಳೋದಾದ್ರೆ, ಕುತ್ಕೊಳ್ಳೋದಾದ್ರೆ ಏನ್ ಲಾಠಿ ಚಾರ್ಜ್ ಮಾಡ್ತಾರ? ಓಡೋಗ್ ಕುಡ್ದು ಯಾರನ್ನು ಲಾಠಿ ಚಾರ್ಜ್ ಮಾಡ್ತಾರ, ಸಾಯಿಸ್ತಾರ, ಸಾಯಿಸ್ಬಿಡ್ಲಿ. ದಲಿತರಿಗೊಂದು ನ್ಯಾಯ, ಇರೋರ್ಗೊಂದು ನ್ಯಾಯ, ಕಂಪ್ನಿಗಳವ್ರಿಗೊಂದು ನ್ಯಾಯ. ಈ ಲೆಕ್ಕಾಚಾರದಲ್ಲಿ ಏನ್ ನಡೀತಾ ಇದೆ? ಈ ತಾರತಮ್ಯಗಳು ನಿಲ್ಬೇಕು. ಫಸ್ಟ್ ಅದನ್ನೆಲ್ಲ ಡೆಮಾಲಿಷನ್ ಮಾಡ್ಕೊಂಬರ್ಲಿ. ಅವೆಲ್ಲ ಏನಿದಾವೆ ಹಿಂದೆ ಕಂಟೈನರು, ಮೊಲೆಕ್ಸು, ಇನ್ನೊಂದು ಮತ್ತೊಂದು ಕಂಪ್ನಿಗಳೆಲ್ಲ ಕಟ್ತಾ ಇದಾರಲ್ಲ ಆಲಿಜಾನ್, ಅದನ್ನೆಲ್ಲ ಡೆಮಾಲಿಷನ್ ಮಾಡ್ಕೊಂಬರ್ಲಿ. ಅದಾದ್ಮೇಲೆ ನಾವು ಅವೆಲ್ಲ ಡೆಮಾಲಿಷನ್ ಆದ್ಮೇಲೆ ನಾವು ಯೋಚನೆ ಮಾಡೋಣ. ನಮ್ಮನ್ನ ಡೆಮಾಲಿಷನ್ ಮಾಡೋದಕ್ಕೆ ದಿನ್ನೂರು ಜಮೀನು ಡೆಮಾಲಿಷನ್ ಮಾಡಕ್ಕೆ ಸಪ್ರೇಟ್ ಆಗಿ ಇವ್ರ ಹತ್ರ ಯಾವ್ದಾದ್ರು ಆರ್ಡರ್ ಇದ್ರೆ, ಕೋರ್ಟ್ ಇವರಿಗೆ ಅನುಮತಿ ಕೊಟ್ಟಿದೆ ಅಂತ ಹೇಳ್ತಾ ಇದಾರಲ್ಲ, ಅದೇ ಕೋರ್ಟ್ ಏನು ಮಾಡಬಾರ್ದಂತ ನಮಗೂ ಕೊಟ್ಟಿದೆ, ಸ್ಟೇ ಕೊಟ್ಟಿದೆ. ಆ ಕೋರ್ಟ್ ಅನುಮತಿಗೆ ಇವರು ಮರ್ಯಾದೆ ಕೊಡೋದಾದ್ರೆ ನಮ್ಮ ಪೊಲೀಸ್ ಇಲಾಖೆಯವರು, ನಮ್ದು ಸ್ಟೇ ಇದೆಯಲ್ಲ ಅದು ಪಾಕಿಸ್ತಾನದಿಂದ ತಂದಿರತಕ್ಕಂಥ ಸ್ಟೇ ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ, ನಮ್ಮ ದೇಶದಲ್ಲಿ ನಮ್ಮ ಕೋರ್ಟಿಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಇದದು ಸ್ಟೇ. ಅದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ACFನವ್ರು ಕೇಳಿದ್ರೆ ನಮ್ಮನ್ನ ಕಂಟೆಂಪ್ಟ್ ಮಾಡ್ರಿ ಅಂತಾರೆ. ನೀವೇ ಅಂದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ತೀರಾ? ಮಾಡಿ. ಎಷ್ಟು ದಿನ ಆಗ್ತೀರಿ? ಎಷ್ಟು ಜನ ಸಾಯಿಸ್ತೀರಿ? ಹಿಂದೆ ಬ್ರಿಟಿಷರ್ ಇದ್ರು, ಅವ್ರು ನಮ್ಮನ್ನ ಹಿಂಗೆ ಹೊಡೆದಾಳ್ತಾ ಇದ್ರು, ಡಿವೈಡ್ ಅಂಡ್ ರೂಲ್ಸ್ ಪಾಲಿಸಿ ಮಾಡಿ. ಇಲ್ಲಿ ಕರೆಯೋದು ಒಂದಷ್ಟು ಜನ ಲೀಡರ್ಗಳನ್ನ, ನೀನ್ ಅಲ್ಲಿ ಹೋಗ್ಬೇಡ ಅಂತ ಹೇಳೋದು, ನೀನ್ ಇಲ್ಲಿ ಹೋಗ್ಬೇಡ ಅಂತ ಹೇಳೋದು, ನೀನವ್ರೆ ನೀನ್ ಯಾವ್ದಾವ್ದು ಇದು ಮಾಡಿದ್ರೆ ಅದನ್ನೆಲ್ಲ ಫಸ್ಟ್ ಡೆಮಾಲಿಷನ್ ಮಾಡಿಸ್ತೀರಿ ಅಂತ ಹೇಳೋದು. ಇಲ್ಲೇ ಭಯ ಇಕ್ಸಿ, ಇಲ್ಲೇ ನಮ್ಮನ್ನ ಡಿವೈಡ್ ಮಾಡಿ ಹೊಡ್ಸಕ್ ಬಂದಿದ್ದೀರಲ್ಲ. ಅದಕ್ಕೋಸ್ಕರ ನಿಜವಾಗ್ಲೂ ಪೊಲೀಸ್ ಇಲಾಖೆಯವರು ನಿಮ್ಗೇನಾದ್ರು ಸ್ವಲ್ಪ ಮಾನವೀಯತೆ ಅನ್ನೋದಿದ್ರೆ ನೀವು ಕಾನೂನು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ಮಾಡಿ. ನಮಗೂ ಕಾನೂನು ಅದೇ ಕಾನೂನು ಸ್ಟೇ ಕೊಟ್ಟಿದೆ. ದಯವಿಟ್ಟು ಅದಕ್ಕೆ ನೀವು ರೆಸ್ಪೆಕ್ಟ್ ಕೊಡಿ. ಫಾರೆಸ್ಟ್ ಅವ್ರು 100 ಜನ ಬರ್ಲಿ, ಇಲ್ಲ 1000 ಜನ ಬರ್ಲಿ, ನಾವು ನೋಡ್ಕೊಂತೀರಿ. ನಾವೆಲ್ಲರೂ ಕಾನೂನನ್ನ ಕೈಗೆತ್ಕೊಳ್ಳಲ್ಲ, ಶಾಂತ ರೀತಿಯಾದಂತ ಹೋರಾಟ ಮಾಡ್ತೀರಿ. ನಮ್ಮ ಮನೆಗಳನ್ನಂತೂ ನಾವು ಡೆಮಾಲಿಷನ್ ಮಾಡಕ್ ಬಿಡಲ್ಲ. ಅದಕ್ಕೆ ಅಡ್ಡ ಮಲ್ಕಂತೀರಿ ನೀವು. ನಮ್ಗೆ ಅಡ್ಡ ಮಾಡಕ್ ಹೋಗ್ಬೇಡಿ, ಅಡ್ಡ ಮಾಡಕ್ ಹೋಗ್ಬೇಡಿ. ಅದಕ್ಕೋಸ್ಕರ ನೀವು ಇಲ್ಲಿ ನನಗೆ ಹೇಳೋದಲ್ಲ, ಅಲ್ಲೋಗಿ ಮಲ್ಕ ಹೋಗಲ್ಲಿ, ಅಲ್ಲೋಗಿ ಮಲ್ಕ ಬರ್ತೀರಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ದಯವಿಟ್ಟು ಇಲ್ಲಿ ಯಾವ್ದು ಗಾಡಿಗಳು ಇನ್ನೊಂದು ಮತ್ತೊಂದು ಯಾವ್ದು ಬಿಟ್ಕೊಡ್ದು, ಯಾರ್ಯಾರು ಮನೆಗಳಲ್ಲಿ ಇದ್ದೀರೋ ಅವರೆಲ್ಲ ರೋಡ್ಗೆ ಬರೋವರ್ಗು ಇದು ನಿಲ್ಲಲ್ಲ.
ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಹತ್ರ ಎಲ್ಲರ ಹತ್ರನೂ ಫೋನ್ಗಳಿದೆ, ಎಲ್ಲರ ಹತ್ರನೂ ಫೇಸ್ಬುಕ್ ಇದೆ. ಯಾವ್ದಾವ್ದೇ ಕೆಲ್ಸಕ್ಕೆ ಬರ್ತಾ ಇರೋದನ್ನೆಲ್ಲ ಫೇಸ್ಬುಕ್ ಅಲ್ಲಿ ಹಾಕೊಂಡು ಲೈಕ್ ಮಾಡಿ ಶೇರ್ ಮಾಡ್ತಾ ಇರ್ತೀರಿ. ಈ ಕಾಡ್ಗೋಡಿ ಪ್ಲಾಂಟೇಶನ್ ಅಲ್ಲಿ, ಕಾಡ್ಗೋಡಿ ದಿನ್ನೂರಲ್ಲಿ ಏನ್ ನಡೀತಾ ಇದೆ, ಯಾರ್ಯಾರು ಯಾವ ತರ ಆಳ್ತಾ ಇರ್ತಕ್ಕಂಥ ಸರ್ಕಾರ ಯಾವ ರೀತಿ ದಲಿತರಿಗೆ ಬಡವರಿಗೆ ಅನ್ಯಾಯ ಮಾಡ್ತಾ ಇದೆ, ಅದನ್ನ ಲೈವ್ ಮಾಡಿ. ಅದನ್ನ ಸರ್ಕಾರಕ್ಕೆ ಕಣ್ಮುಚ್ಕೊಂಡು ಕುತ್ಕೊಂಡಿದ್ದಾರಲ್ಲ ಸಿದ್ದರಾಮಯ್ಯನವರು, ಅವ್ರು ನೋಡ್ಬೇಕು. ಈಶ್ವರ್ ಖಂಡ್ರೆ ಅವ್ರು ನೋಡ್ಬೇಕು. ಇದಕ್ಕೆ ಸಂಬಂಧಪಟ್ಟಂತ ಡಿ.ಕೆ. ಶಿವಕುಮಾರ್ ಅವ್ರು ನೋಡ್ಬೇಕು. ಎಲ್ಲ ರಾಜಕಾರಣಿಗಳು ನೋಡ್ಬೇಕು. ಎಲ್ಲ ದಲಿತ ಸಂಘಟನೆಗಳು ನೋಡಿ ನಮ್ಮ ಸಹಾಯಕ್ಕೆ ಬರಬೇಕು. ಇಲ್ಲೇನೋ ಅನ್ಯಾಯ ಆಗ್ತಾ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಬರ್ಬೇಕು. ಆ ನಿಟ್ಟಲ್ಲಿ ದಯವಿಟ್ಟು ನೀವು ಮನೆಗಳಲ್ಲಿ ಇರ್ತಕ್ಕಂಥವ್ರನ್ನೆಲ್ಲ ಫೋನ್ಗಳು ಎತ್ಕೊಂಡು, ನಿಮ್ಮ ಹತ್ರ ಎಲ್ಲರ ಹತ್ರನೂ ಫೋನ್ಗಳಿದೆ, ಫೋನ್ ಮಾಡಿ ಎಲ್ಲರನ್ನೂ ರೋಡ್ ಕರೀರಿ. ಅದೆಲ್ಲಿ ಡೆಮಾಲೇಷನ್ ಮಾಡ್ತಾ ಇದ್ರ ಅದನ್ನ ನಾವು ಹೋಗಿ ನೋಡ್ತೀರಿ. ನೀವೆಲ್ಲ ಬಂದು ರೋಡಲ್ಲಿ ಕುತ್ಕೊಳ್ರಿ, ನಾವು ಹೋಗಿ ಅದನ್ನ ಹೋಗಿ ನಿಲ್ಸೋಂಥ ಕೆಲಸಗಳು ಮಾಡ್ತೀರಿ. ನೀವು ಯಾವತ್ತವರೆಗೂ ಒಗ್ಗಟ್ಟಾಗಲ್ಲ ಅವತ್ತವರೆಗೂ ಇಂಥ ಇದನ್ನ ತಡೆಗಟ್ಟಕ್ಕಾಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಮನೆಯಲ್ಲೆಲ್ಲ ಇರೋರೆಲ್ಲ ನೀವು ಇಲ್ಲಿ ಬೀದಿಗೆ ಬಂದ್ರೆ, ನಾವು ಬೀದಿಯಲ್ಲಿ ಇರೋರೆಲ್ಲ ಅಲ್ಲಿ JCBಗಳ ಹತ್ರ ಹೋಗ್ತೀರಿ. ನಾವು ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತೀರಿ. ಅದಕ್ಕೋಸ್ಕರ ದಯವಿಟ್ಟು ಯಾರು ಒಬ್ಬೊಬ್ರು ಬಂದಿದ್ರಿ, ಇನ್ ಮಿಕ್ಕದವ್ರ ಮನೆಗಳವ್ರನ್ನೆಲ್ಲ ಕರ್ಸ್ಕೊಂಡು ನಾವು ಮೋಹನ್ ರಾಜಣ್ಣವ್ರು ಹೋರಾಟ ಮಾಡಿ 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 ನನ್ನಂಗೆ ಸ್ಟ್ರೈಟ್ ಆಗಿದ್ದವ್ರು ಬೆಂಡಾಗ್ಬಿಟ್ಟವ್ರೆ. ಅದಕ್ಕೋಸ್ಕರ ಇನ್ನೂ ನಮ್ಮನ್ನು ಬೆಂಡ್ ಮಾಡಕ್ ಹೋಗ್ಬೇಡಿ. ನಾವೆಲ್ಲ ಯಾವುದೇ ಹೋರಾಟಕ್ಕೆ ಹೋದ್ರೂ ಸಕ್ಸಸ್ ಆಗ್ಬೇಕು. ಆ ಸಕ್ಸಸ್ ಮಾಡ್ಕೊಂಡು ಬಂದಿರ್ತಕ್ಕಂಥ ಅನೇಕ ನಿರ್ದೇಶನಗಳಿದೆ. ಇದು ಇನ್ನೂರು ಸಕ್ಸಸ್ ಆಗ್ಬೇಕು. ಆ ನಿಟ್ಟಲ್ಲಿ ಎಲ್ಲರೂ ಒಗ್ಗಟ್ಟಾಗ್ಬೇಕು ಅಂತ ಹೇಳಿ ನಾನು ಮಾತಾಡಲು ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಅನ್ಸಿ ನಾನು ಮಾತಾಡಿ ಮುಗಿಸ್ತೀನಿ. ಜೈ ಭೀಮ್.